ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟನಿ ಟೀಚರ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ 5 ಮಾರ್ಕ್ಸ್ ಪಾರ್ಟ್, ಹಾಟ್ಸ್ ಪಾರ್ಟ್ ಅಂಡ್ ದ ಓವರ್ ಆಲ್ 5 ಮಾರ್ಕ್ಸ್ ಇನ್ ಬಯಾಲಜಿ ಎಲ್ಲಿಂದ ಕೇಳಬಹುದು ಅಂತ ಲೆಟ್ ಅಸ್ ಸಿ ವೆರಿ ಕ್ವಿಕ್ಲಿ. ಅಂಡ್ ಇದನ್ನ ನೀವು ನೋಡ್ಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ಒನ್ ಥಿಂಗ್. ಬ್ಲೂ ಪ್ರಿಂಟ್ ಅನ್ನ ಅಚ್ಚುಕಟ್ಟಾಗಿ ಎಕ್ಸಾಕ್ಟ್ ವರ್ಡ್ ಟು ವರ್ಡ್ ಫಾಲೋ ಮಾಡ್ಬೇಕಂತಿಲ್ಲ. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು. 5 ಮಾರ್ಕ್ ಕ್ವೆಶನ್ಸ್ ಯಾವ ಚಾಪ್ಟರ್ ಇಂದ ಹೇಗೆ ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಅಂಡ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಲೆಟ್ ಅಸ್ ಚೆಕ್ ಇಟ್ ಔಟ್. ಅಂಡ್ ಹಾಟ್ಸ್ ಕೂಡ ಎಲ್ಲಿಂದ ಬರ್ತಾ ಇದೆ 5 ಮಾರ್ಕ್ಸ್ ಇದು ಅಂತ ನೋಡೋಣ. ಸೊ ಫಸ್ಟ್ ವಿ ವಿಲ್ ಸಿ ದ ಪಾರ್ಟ್ 3 ಅಂಡರ್ ಡಿ. ಅಂದ್ರೆ ನಿಮ್ಗೆ ಬೇಸಿಕ್ಲಿ ಪಾರ್ಟ್ ಡಿ 5 ಮಾರ್ಕ್ಸ್ 2 ಸೆಕ್ಷನ್ ಅಲ್ಲಿ ಬರುತ್ತೆ. ಫಸ್ಟ್ ಸೆಕ್ಷನ್ ಅನ್ನ ನೋಡ್ಕೊಳ್ಳೋಣ. ಹ್ಯೂಮನ್ ರಿಪ್ರೊಡಕ್ಷನ್ ಅಗೇನ್ ಫಸ್ಟ್ ಇಲ್ಲಿ ಡಯಾಗ್ರಾಮ್ ಒಂದು ಇಂಪಾರ್ಟೆಂಟ್. ಸೊ ಒಂದು ಡಯಾಗ್ರಾಮ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, one diagram you can expect and this looks like mostly from human reproduction. ಯಾಕಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿರುವಂತಹ ಡಯಾಗ್ರಾಮ್ಸ್ ಆರ್ ಮೋರ್ ಕಾಂಪ್ಲಿಕೇಟೆಡ್ ಅಂಡ್ ಅದ್ರಲ್ಲಿ ಡ್ರಾ ಮಾಡ್ಲಿಕ್ಕೆ ಸ್ಕಿಲ್ ಬೇಕು, ಪ್ಲಸ್ ಲೇಬ್ಲಿಂಗ್ಸ್ ಕೂಡ ಜಾಸ್ತಿ ಇದೆ. ಸೊ ಇಟ್ ಆಟೋಮ್ಯಾಟಿಕ್ಲಿ ಗೋಸ್ ಟು 5 ಮಾರ್ಕ್ಸ್ ಕ್ಯಾಟಗರಿ. ಆಯ್ತಾ? ಆದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಅವರು ನಿಮ್ಗೆ ಎಂಬ್ರಿಯೋ ಸ್ಯಾಕಿನ ಡಯಾಗ್ರಾಮ್ ಕೂಡ ಲೈಕ್ 3 ಮಾರ್ಕ್ಸ್ ಕೇಳಿ ಆಮೇಲೆ 2 ಮಾರ್ಕ್ಸ್ ಬೇರೆ ಒಂದು ಕ್ವೆಶನ್ ಕೇಳೋ ಚಾನ್ಸ್ ಕೂಡ ಇದೆ. ಸೊ ಅದನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ಮೇಜರ್ಲಿ ಡಯಾಗ್ರಾಮ್ ಕೇಳಿದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 5 ಮಾರ್ಕ್ಸ್ ಬರುವಂತ ಚಾನ್ಸ್ ಇದೆ. ಸೊ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವು ಡಯಾಗ್ರಾಮ್ ಆಯ್ತಲ್ವಾ, ಲೆಟ್ ಅಸ್ ಕಮ್ ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. 5 ಮಾರ್ಕ್ಸ್ ಹೇಗೆ ಪ್ರಶ್ನೆಯನ್ನ ಕೇಳಬಹುದು. ಔಟ್ ಬ್ರೀಡಿಂಗ್ ಡಿವೈಸ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಯಾವ್ದೆಲ್ಲ ಇದೆ 5 ಪಾಯಿಂಟ್ ಬರೀರಿ, 4 ಪಾಯಿಂಟ್ ಬರೀರಿ ಅಂತ ಹೇಳ್ಬಹುದು. ದೇ ಕ್ಯಾನ್ ಆಸ್ಕ್ ಯು ಡಬಲ್ ಫರ್ಟಿಲೈಸೇಷನ್ ಎಕ್ಸ್ಪ್ಲೇನ್ ಮಾಡಿ, ಅಲಾಂಗ್ ವಿತ್ ದಟ್ ಮೈಕ್ರೋಸ್ಪೋರೋಜೆನೆಸಿಸ್ 3+2 ಮಾರ್ಕ್ಸ್ ಅಂತ ಹಾಕಿ ಕೇಳಬಹುದು. ದೇ ಕ್ಯಾನ್ ಆಸ್ಕ್ ಯು ಇನ್ನೊಂದು 5 ಮಾರ್ಕ್ಸ್ ಕ್ವೆಶನ್ ಕ್ರಿಯೇಟ್ ಮಾಡು ಅಂತಂದ್ರೆ ಮೆಗಾಸ್ಪೋರೋಜೆನೆಸಿಸ್ ಹೇಗ್ ನಡೆಯುತ್ತೆ, ಅದು ಆಕ್ಚುಲಿ 3 ಮಾರ್ಕ್ಸ್ ಆಯ್ತು. ಅಂಡ್ ಲೀಡಿಂಗ್ ಟು ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಅದನ್ನ ಕಂಬೈನ್ ಮಾಡಿ ಕೇಳೋ ಚಾನ್ಸ್ ಕೂಡ ಇದೆ. ಹೌ ಇಸ್ ಫಿಮೇಲ್ ಗೆಮಿಟೋಫೈಟ್ ಇನ್ ಏಂಜಿಯೋಸ್ಪರ್ಮ್ ಫಾರ್ಮ್ಡ್ ಕೇಳೋ ಚಾನ್ಸ್ ಇದೆ. ಮೋಸ್ಟ್ ಕಾಮನ್ಲಿ ಸೀನ್ ಎಂಬ್ರಿಯೋ ಸ್ಯಾಕ್ 7 ಸೆಲ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್ ಅದನ್ನು ಕೂಡ ಕೇಳೋ ಚಾನ್ಸ್ ಇದೆ. ಪೋಲನ್ ವಯಬಿಲಿಟಿ ಅಥವಾ ಪೋಲನ್ ಎಲರ್ಜಿ ಇದನ್ನ 3 ಮಾರ್ಕ್ 2 ಮಾರ್ಕ್ ಅಲಾಂಗ್ ವಿತ್ ಸಮಥಿಂಗ್ ಎಲ್ಸ್ ಕೇಳೋ ಚಾನ್ಸ್ ಕೂಡ ಇದೆ. ಸೊ ಅದನ್ನ ನೀಟಾಗಿ ನೋಡ್ಕೊಂಡು ಹೋಗಿ. ಅಪೋಮಿಕ್ಸಿಸ್ ಮತ್ತೆ ಪಾಲಿಎಂಬ್ರಿಯೋನಿ ಅಗೇನ್ 3 ಮಾರ್ಕ್ ಕ್ವೆಶನ್, ಬಟ್ ಇಟ್ ಕ್ಯಾನ್ ಬಿ ಸ್ಪ್ಲಿಟ್ 3+2 ಹಾಕಿ ಕೇಳೋ ಚಾನ್ಸಸ್ ಇದೆ. ಸೊ ಈ ಎಲ್ಲ ಟಾಪಿಕ್ಸ್ ಅನ್ನ ಬರ್ಕೊಂಡು ಅಥವಾ ಮಾರ್ಕ್ ಮಾಡ್ಕೊಂಡ್ ಬಿಡಿ. ಆಲ್ ರೈಟ್, ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಗೆ ಬಂದಾಗ ಕ್ರಾಸಸ್ ಅನ್ನ ಬಿಡಿಸಿ ಡೆಮಾನ್ಸ್ಟ್ರೇಟ್ ಮಾಡಿ ಅಂತ ಕೇಳೋ ಚಾನ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಮೊನೋಹೈಬ್ರಿಡ್ ಕ್ರಾಸ್ ಅನ್ನ ಬಿಡಿಸಿ ಬರೀರಿ, ಶೋ ದ ಕ್ರಾಸ್ ಅಂಡ್ ದೆನ್ ರೇಷಿಯೋಸ್ ಮೆನ್ಷನ್ ಮಾಡಿ. ಅಥವಾ ಡೈಹೈಬ್ರಿಡ್ ಕ್ರಾಸ್ ಅನ್ನ ಕಂಪ್ಲೀಟ್ ಆಗಿ ಮಾಡಿ ಅಗೇನ್ ರೇಷಿಯೋಸ್ ಮೆನ್ಷನ್ ಮಾಡೋದು ಮರಿಬೇಡಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿ, ರೇಷಿಯೋಸ್ ಮರಿಬೇಡಿ. ಡೋಂಟ್ ಫರ್ಗೆಟ್, ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಈ ಕ್ರಾಸಸ್ ಅನ್ನ ನೀವು ಬಿಡಿಸಿ ರೇಷಿಯೋಸ್ ಅನ್ನ ಮೆನ್ಷನ್ ಮಾಡಲೇಬೇಕು ಅಂಡ್ ಗೆಮೀಟ್ ಅನ್ನ ಸರ್ಕಲ್ ಒಳಗಡೆ ಹಾಕಿ. ಇಂಪಾರ್ಟೆಂಟ್, ಐ ಆಮ್ ರಿಪೀಟಿಂಗ್ ಇಟ್, ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಗೆ ಅಂತ ಬಂದಾಗ ಯು ಕ್ಯಾನ್ ಸಿ the variety of questions increase. Okay, from the starting to the end ಏನ್ ಬೇಕಾದ್ರೂ ಕೇಳಬಹುದು ಅನ್ನೋ ಲೆವೆಲ್ಗೆ ಇದೆ. ಯಾಕಂದ್ರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಸ್ಕೋಪ್ ಆಫ್ 5 ಮಾರ್ಕ್ಸ್ ಇನ್ಕ್ರೀಸಸ್. ಯು ಕ್ಯಾನ್ ಸಿ DNA ಪ್ಯಾಕೇಜಿಂಗ್ ಕೇಳಿದ್ದಾರೆ ಅಂದ್ರೆ ನೀವು ಪೂರ್ತಿ ನ್ಯೂಕ್ಲಿಯೋಸೋಮ್ DNA ಅದರೆಲ್ಲ ಫುಲ್ ಎವ್ರಿಥಿಂಗ್ ಅಂಡ್ ದೆನ್ ಪ್ರೋಕ್ಯಾರಿಯೋಟ್ಸ್ ಅವ್ರು ಮೆನ್ಷನ್ ಮಾಡಿದ್ರೆ ಪ್ರೋಕ್ಯಾರಿಯೋಟ್ಸ್ ಜೊತೆ ಕಂಪೇರ್ ಮಾಡಿ ಅಂದ್ರೆ ಒಂದು ಲೈನಲ್ಲಿ ಪ್ರೋಕ್ಯಾರಿಯೋಟ್ಸ್ ಬರೀಬೇಕು ದಟ್ ನ್ಯೂಕ್ಲಿಯೋಸೋಮ್ ಇಸ್ ಆಬ್ಸೆಂಟ್. ಅಥವಾ ಹಿಸ್ಟೋನ್ ಅನ್ನೋ ಪ್ರೋಟೀನ್ ಇಲ್ಲ, ಬಟ್ ದೇರ್ ಆರ್ ಅದರ್ ಪ್ರೋಟೀನ್ಸ್ ವಿಚ್ ಹೋಲ್ಡ್ ದ DNA ಟುಗೆದರ್ ಇನ್ ರೀಜನ್ ಕಾಲ್ಡ್ ಆಸ್ ನ್ಯೂಕ್ಲಿಯಾಯ್ಡ್ ಅಂತ ಬರೀತೀರಾ. ಕರೆಕ್ಟಾ? ಈ ಕಡೆ ಬಂದಾಗ ದೇ ಹ್ಯಾವ್ ಡಿವೈಡೆಡ್ 3 ಮಾರ್ಕ್ಸ್ಗೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಿ, ಗ್ರಿಫಿತ್ಸ್ ಎಕ್ಸ್ಪೆರಿಮೆಂಟ್, ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂಡ್ ದೆನ್ ಲ್ಯಾಕ್ ಒಪರಾಲಿನ ಪ್ರತಿಯೊಂದು ಜೀನಿನ ಫಂಕ್ಷನ್ ಕೊಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ದೇ ಸ್ಪ್ಲಿಟ್ ಇಟ್ 3+2 ಅನ್ನೋ ತರ. ಅಂಡ್ ಇಲ್ಲಿಗೆ ಬಂದಾಗ ಸೇಲಿಯಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ವೆರಿ ಇಂಪಾರ್ಟೆಂಟ್. 5 ಫೀಚರ್ಸ್ ಅನ್ನ ಬರೀರಿ, ಕೆಲಸ ಆಯ್ತು. ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇಂದ ಹೀಗೆ ಯಾವುದಾದ್ರೂ ಒಂದು ಇದಕ್ಕೆ ನೀವೇನು ಆಸ್ಕ್ ಯು ಟ್ರಾನ್ಸ್ಕ್ರಿಪ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡಿ, ಇನ್ನೊಂದು 5 ಮಾರ್ಕ್ ಕ್ವೆಶನ್. ಇನ್ನೊಂದು 5 ಮಾರ್ಕ್ ಕ್ವೆಶನ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್ ಏನೆಲ್ಲ ಇನ್ ಹ್ಯೂಮನ್ಸ್ ಅಥವಾ ಇನ್ ಯೂಕ್ಯಾರಿಯೋಟ್ಸ್ ಅಂತ ಕೇಳೋ ಚಾನ್ಸ್ ಇದೆ. ಓಕೆ, ದೇ ಕ್ಯಾನ್ ಆಸ್ಕ್ ಯು ಇನ್ ಅದರ್ ವೇ. ಹೇಳ್ತೀನಿ ನಾನು ಏನು,
ಒಂದು, ವಾಟ್ ಇಸ್ ದ ರೋಲ್ ಆಫ್ ಸಿಗ್ಮಾ ಫ್ಯಾಕ್ಟರ್ ಇನ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್, 2 ಮಾರ್ಕಿಗೆ, ಸಾರಿ 1 ಮಾರ್ಕಿಗೆ ಕೇಳ್ತಾರೆ. ಇನ್ನೊಂದು ಕ್ವೆಶನ್ ಹೌ ದೇ ಕ್ಯಾನ್ ಆಸ್ಕ್ ಯು ಇಸ್ ಅಲಾಂಗ್ ವಿತ್ ದಟ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಎಷ್ಟು RNA ಪಾಲಿಮರೇಸಸ್ ಇದೆ ಅಂಡ್ ವಾಟ್ ಇಸ್ ಇಟ್ಸ್ ಫಂಕ್ಷನ್. 4+1 5 ಮಾರ್ಕ್ಸ್ ಅಲ್ಲಿಗೆ ಆಯ್ತು. RNA ಪಾಲಿಮರೇಸ್ 1 2 3 ಅದು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ಟ್ರಾನ್ಸ್ಕ್ರಿಪ್ಷನ್ ಅರೌಂಡ್ 5 ಮಾರ್ಕ್ ಕ್ವೆಶನ್ ಕ್ರಿಯೇಟ್ ಆಗೋ ಚಾನ್ಸ್ ಇದೆ. ರೆಪ್ಲಿಕೇಶನ್ ಮತ್ತೆ ಟ್ರಾನ್ಸ್ಲೇಷನ್ ಸುತ್ತ ಆಕ್ಚುಲಿ ಅಷ್ಟು 5 ಮಾರ್ಕ್ ಕ್ವೆಶನ್ಸ್ ಅನ್ನ ಕ್ರಿಯೇಟ್ ಮಾಡಲ್ಲ ಅವ್ರು. ಜನರಲ್ ಆಗಿ 3 ಮಾರ್ಕ್ 2 ಮಾರ್ಕ್ ಆಗಿ ಡಿವೈಡ್ ಮಾಡ್ಲಿಕ್ಕೆ ನೋಡ್ತಾರೆ ಬಟ್ ಯೆಟ್ ಅಗೇನ್ ನಾಟ್ ವೆರಿ ಇಂಪಾರ್ಟೆಂಟ್ is what I have noticed as per the question papers we have got last year ಇರಲಿ ಅಥವಾ ನಮ್ಮ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇರಲಿ. ನೆಕ್ಸ್ಟ್ ನಾವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ಗೆ ಬಂದಾಗ ಯು ಕ್ಯಾನ್ ಸೇ ಅಗೇನ್ ದ ಕ್ವೆಶನ್ಸ್ ರೇಂಜ್. ಇಲ್ಲಿ ನಿಮಗೆ ಟೈಪ್ಸ್ ಆಫ್ ಇಮ್ಯುನಿಟಿ ಕೇಳಿದ್ದಾರೆ. ಆಂಟಿಬಾಡಿಯ ಒಂದು ಡಯಾಗ್ರಾಮ್, ಟೈಪ್ಸ್ ಆಫ್ ಇಮ್ಯುನಿಟಿ, ಓಕೆ, ಎಕ್ವೈರ್ಡ್, ಇನ್ನೇಟ್, ಇದರ ಡಿಫ್ರೆನ್ಸಸ್ ಅನ್ನ, ಇದರ ಫೀಚರ್ಸ್ ಅನ್ನ ಒಂದು ಎಕ್ಸಾಂಪಲ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ವಿತ್ ಅನ್ ಎಕ್ಸಾಂಪಲ್, ಆ ರೀತಿ ಕೇಳೋ ಚಾನ್ಸ್ ಇದೆ. ಆಂಟಿಬಾಡಿಯ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂಡ್ ಅದರ ಬೇಸಿಸ್ ಮೇಲೆ 3 ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಆಂಟಿಬಾಡಿಯ ಡಯಾಗ್ರಾಮ್ ನೋಡ್ಕೊಂಡು ಹೋಗಿ. ಆಂಟಿಬಾಡಿಯ ಡಯಾಗ್ರಾಮ್ ಕ್ಯಾನ್ ಆಲ್ಸೋ ಬಿ ಎ ಕ್ವೆಶನ್ ಫಾರ್ 2 ಮಾರ್ಕ್ಸ್ ಟು ಬಿ ವೆರಿ ಶೋರ್, ಟು ಬಿ ವೆರಿ ಫ್ರಾಂಕ್. 2 ಮಾರ್ಕಿಗೆ ಬಿಡಿಸಿ ಅಂತ ಹೇಳೋದು ಪಾಸಿಬಿಲಿಟಿ ಇದೆ. ಅಂಡ್ ಇಫ್ ಯು ಸಿ ಕ್ಯಾನ್ಸರಿನ ಮೇಲೆ ವಾಟ್ ಆರ್ ದ ಜೀನ್ಸ್ ದಟ್ ಕ್ಯಾನ್ ಕಾಸ್ ಕ್ಯಾನ್ಸರ್, ಡಿಟೆಕ್ಟ್ ಹೇಗೆ ಮಾಡೋದು ಅಂಡ್ ವಾಟ್ ಇಸ್ ದ ರೋಲ್ ಆಫ್ ಆಲ್ಫಾ ಇಂಟರ್ಫೆರಾನ್ ಅಂತ ಇನ್ ಕ್ಯಾನ್ಸರ್ಸ್ ಅಂತ ಕ್ಯಾನ್ಸರ್ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಬೇಕು. ಇದು ನಾನು ನಾರ್ಮಲ್ ಡೈರೆಕ್ಟ್ 5 ಮಾರ್ಕ್ ಕ್ವೆಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಕಾಲಜಿಗೆ ಬಂದಾಗ ಐ ಟಾಕ್ ಅಬೌಟ್ ಇಕಾಲಜಿ ಫಸ್ಟ್ ಅಂಡ್ ಬಯೋಟೆಕ್. ಓಕೆ, ಫಸ್ಟ್ ವಿಲ್ ಟಾಕ್ ಅಬೌಟ್ ಬಯೋಟೆಕ್. ಬಯೋಟೆಕ್ಗೆ ಬಂದಾಗ PBR 322 ಡಯಾಗ್ರಾಮ್ ಅನ್ನ ನೋಡ್ಕೊಳ್ಳಿ. ಅದರ ಬೇಸಿಸ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳಬಹುದು. ಡಯಾಗ್ರಾಮ್ ಅನ್ನ ಹೆಂಗೂ ನೋಡ್ಕೊಂತೀರಾ. ಸೊ ದಟ್ ಮೀನ್ಸ್ 3 ಮಾರ್ಕ್ಗೆ ಡ್ರಾ ಮಾಡ್ಲಿಕ್ಕೆ ಹೇಳಿದ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಡ್ರಾ ಆಸ್ ವೆಲ್. ಐ ಆಮ್ ಹೈಲೈಟಿಂಗ್ ಜಸ್ಟ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇದನ್ನೇ ಕೇಳ್ತಾರೆ ಅಂತ 100% ಹೇಳಿದೆ, ಬಟ್ ಐ ಕ್ಯಾನ್ ಸೇ ಹತ್ರ ವೆರಿ ಗುಡ್ ಮ್ಯಾಚ್ ಯು ವಿಲ್ ಗೆಟ್. ಓಕೆ, ಇಲ್ಲಿಗೆ ಬಂದಾಗ ಯು ಕ್ಯಾನ್ ಸಿ ಬಯೋಟೆಕ್ ಆಸ್ ಅ ಹೋಲ್ ಇಫ್ ಐ ಟೇಕ್. ಸೊ ಪ್ರಿನ್ಸಿಪಲ್ಸ್, ಸೊ BBR 322 ಡಯಾಗ್ರಾಮ್ ಬೇಸ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂಡ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ನ ಯೂಸಸ್ ಏನು ಅಂತ ಕೇಳಿದ್ದಾರೆ. ಸೇಮ್ ಲೈನ್ ಅಲ್ಲಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ನ ಯೂಸ್ ಏನು ಅಂತ ಕೇಳಿದ್ದಾರೆ. 5 ಮಾರ್ಕಿಗೆ ಡೈರೆಕ್ಟ್ ಕ್ವೆಶನ್, ಈಸಿ. ಅಂಡ್ ಇಲ್ಲಿಗೆ ಬಂದಾಗ ಬಯೋಟೆಕ್ನಾಲಜಿಯ ಅಪ್ಲಿಕೇಶನ್, ಲೈಕ್ ಹೌ ಕ್ಯಾನ್ ವಿ ಯೂಸ್ ಜೆನೆಟಿಕ್ ಇಂಜಿನಿಯರಿಂಗ್ ಇನ್ ಜನರಲ್ ಇನ್ ಬಯೋಟೆಕ್, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಏನು ಅಂತ ಕೇಳಿದ್ದಾರೆ. ನಾನು ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡ್ತೀನಿ ಇಂಥ ಕ್ವೆಶನ್ಸ್ ಅನ್ನ ಬಿಟ್ಟು ಡಯಾಗ್ರಾಮ್ ಬೇಸ್ ಕ್ವೆಶನ್ಸ್ ಅನ್ನ ಪಿಕ್ ಮಾಡ್ಕೊಳ್ಳಿ. ತುಂಬಾ ಜನರಿಕ್ ಆಗಿ ಸಪೋಸ್ ಗೋಲ್ಸ್ ಆಫ್ HGP ಕೇಳಿದ್ರು, ಬಿಟ್ಬಿಡಿ, ಗೋ ಫಾರ್ ಡಯಾಗ್ರಾಮ್ ಬೇಸ್ ಕ್ವೆಶನ್ಸ್. ಡಯಾಗ್ರಾಮ್ ಬೇಸ್ ಕ್ವೆಶನ್ ಅಲ್ಲಿ 5 on 5 ಸಿಗುವಂತ ಚಾನ್ಸಸ್ ಆರ್ ವೆರಿ ಹೈ. ಅರ್ಥ ಆಯ್ತಾ? ನಾನಾದ್ರೆ ಈ ಕ್ವೆಶನ್ಗೆ ಹೋಗ್ತಿರ್ಲಿಲ್ಲ. ಬಯೋಟೆಕ್ ಅಪ್ಲಿಕೇಶನ್, ಜೆನೆಟಿಕ್ ಇಂಜಿನಿಯರ್ ಅಪ್ಲಿಕೇಶನ್ ಏನು, ಐ ವುಡ್ ನಾಟ್ ಹವ್ ಗಾನ್ ಫಾರ್ ದಟ್. GMP ಯೂಸಸ್ ಏನು, ಯೂಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ನಾನು ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ಸ್ವಲ್ಪ ಲ್ಯಾಂಗ್ವೇಜ್ ಆ ಕಡೆ ಈ ಕಡೆ ಮಿಸ್ ಆದ್ರೆ ಹಾಫ್ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸ್ ಇದೆ. ಆಲ್ ರೈಟ್, ಅದಕ್ಕೋಸ್ಕರ ಐ ವುಡ್ ಹವ್ ಗಾನ್ ಫಾರ್ ಡಯಾಗ್ರಾಮ್ ಬೇಸ್ ಕ್ವೆಶನ್ ಆರ್ ಡಯಾಗ್ರಾಮ್ ಡ್ರಾ ಮಾಡೋದಕ್ಕೆ ಹೋಗ್ತಾ ಇದ್ದೆ ನಾನು. ಆರ್ ಇವನ್ ಈ ಡೈಹೈಬ್ರಿಡ್ ಕ್ರಾಸ್, ಮೋನೋಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಅದರಲ್ಲಿ ಕರೆಕ್ಟ್ ಆಗಿ ಲೇಬಲ್ ರೆಪ್ರೆಸೆಂಟ್ ಮಾಡಿ ರೇಷಿಯೋ ಬರೆದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ದಟ್ಸ್ ವೈ. That is my suggestion sincerely as somebody who has examined PU answer sheets and as somebody who has taught for so many years. Sincere suggestion. Coming back. ಇಕಾಲಜಿಗೆ ಬಂದಾಗ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಇಂದ ಹೆಚ್ಚಿನ ಪ್ರಶ್ನೆಗಳು ಬರೋದು. ಒಂದು, ಎಲ್ಲ ಇಂಟ್ರಾಕ್ಷನ್ಸ್ ನೋಡ್ಕೊಂಡು ಹೋಗಿ. ಒಂದು ಇಂಟ್ರಾಕ್ಷನ್ ಅನ್ನ ಮ್ಯೂಚುವಲಿಸಮ್, ಲೈಕ್ ಹಿಯರ್ ಮ್ಯೂಚುವಲಿಸಮ್ ಕೇಳಿದರೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಪ್ರಿಡೇಷನ್ ಎಕ್ಸಾಂಪಲ್ ಕೊಡಿ ಅಂತ ಕೇಳಬಹುದು. ಓಕೆ, ಕಮೆನ್ಸಾಲಿಸಮ್ ಅಂಡ್ ವಾಟ್ ಇಸ್ ಇಟ್ ಅಂಡ್ ಎಕ್ಸಾಂಪಲ್ ಕೊಡಿ ಅಂತ ಕೇಳಬಹುದು. ಎಲ್ಲ ಇಂಟ್ರಾಕ್ಷನ್ಸ್ ಅನ್ನ, ಅದರ ಎಲ್ಲ ಎಕ್ಸಾಂಪಲ್ಸ್ ಅನ್ನ ನೀವು ನೋಡ್ಕೊಳ್ಳೇ ಹೋಗ್ಬೇಕು. ಅಂಡ್ ದೆನ್ ಪ್ಲಸ್ ಮೈನಸ್, ಪ್ಲಸ್ ಝೀರೋ, ದೆನ್ ಮೈನಸ್ ಮೈನಸ್, ಪ್ಲಸ್ ಅದೇ ಅಂಥದ್ದೆಲ್ಲ ಸಿಂಬಲ್ಸ್ ಕೊಟ್ಟಿದ್ದಾರೆ ಇಂಟ್ರಾಕ್ಷನ್ಸ್ಗೆ, ಅದನ್ನ ನೋಡ್ಕೊಂಡು ಹೋಗಿ. ಅಲಾಂಗ್ ವಿತ್ ದ್ಯಾಟ್ 5 ಮಾರ್ಕ್ಸ್ಗೆ ನೀವು ಪಾಪ್ಯುಲೇಷನ್ ಡೆನ್ಸಿಟಿಯ ಇಕ್ವೇಶನ್ ಇದೆಯಲ್ವಾ, NT+1 = NT plus, do you remember, birth plus immigration minus death plus emigration, ಆ ಇಕ್ವೇಶನ್ ಅನ್ನ ಕೇಳಿದ್ದಾರೆ. and along with that what are the reasons for fluctuation of population density, natality, mortality, immigration, emigration, ಇದನ್ನ ನೀವು ಬರೀಬೇಕಾಗುತ್ತೆ along with definition. ಸೊ ಅಲ್ಲಿ ಅದನ್ನ ಒಂದು 5 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. along with that they can also ask population attributes ಕೇಳೋ ಚಾನ್ಸ್ ಇದೆ. ಬರ್ತ್ ರೇಟ್, ಡೆತ್ ರೇಟ್, ಪಾಪ್ಯುಲೇಷನ್ ಡೆನ್ಸಿಟಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ಅದನ್ನ ಕೇಳೋ ಚಾನ್ಸ್ ಇದೆ. ಅಂಡ್ ದೆನ್ ಪಾಪ್ಯುಲೇಷನ್ ಪಿರಮಿಡ್ ಕೂಡ
ಜಸ್ಟ್ ಮೆನ್ಷನ್ ಮಾಡ್ಬೇಕಾಗತ್ತೆ. ಪಾಪ್ಯುಲೇಷನ್ ಪಿರಮಿಡ್ ಇಸ್ ಅ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಸೊ ಇದನ್ನ ಪಾಪ್ಯುಲೇಷನ್ ಪಿರಮಿಡ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಲ್ಲ. ಯಾವ್ದಾದ್ರು ಒಂದು ಪಾಪ್ಯುಲೇಷನ್ ಪಿರಮಿಡ್ ಅನ್ನ ಕೊಟ್ಟು ವಾಟ್ ಟೈಪ್ ಆಫ್ ಇಟ್ ಇಸ್ ಪಾಪ್ಯುಲೇಷನ್ ಪಿರಮಿಡ್ ಇಟ್ ಇಸ್ ಅಂತ ಕೇಳೋ ಚಾನ್ಸ್ ಇದೆ. ಸೊ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ, ಪಾಪ್ಯುಲೇಷನ್ ಪಿರಮಿಡ್ ಅಂಡ್ ಇಂಟರಾಕ್ಷನ್ ನೋಡ್ಕೊಂಡು ಹೋಗಿ. ಇದಾಯ್ತು ಡೈರೆಕ್ಟ್ 5 ಮಾರ್ಕ್ ಕ್ವೆಶನ್. ಹಾಟ್ಸ್ ಟೈಪ್ ಆಫ್ ಕ್ವೆಶನ್ಸ್ ಇಫ್ ಯು ಸಿ ಎಲ್ಲಿಂದ ಕೇಳ್ತಾ ಇದ್ದಾರೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಕೇಳಬಹುದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಬಯೋಟೆಕ್ ಇಂದ ಕೇಳೋ ಚಾನ್ಸ್ ಇದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ ಕೇಳೋ ಚಾನ್ಸ್ ಇದೆ. ಬಟ್ ಇನ್ ಒನ್ ಮಾಡೆಲ್ ಪೇಪರ್ ದೇ ಕ್ಯಾನ್ ಪಿಕ್ ಓನ್ಲಿ 3 ಟಾಪಿಕ್ಸ್. ಹೆಚ್ಚಾಗಿ 3 ಚಾಪ್ಟರ್ಸ್ ಅನ್ನ ಪಿಕ್ ಮಾಡೋ ಚಾನ್ಸ್ ಇದೆ. ಓಕೆ, ಯಾಕಂದ್ರೆ ಇಫ್ ಯು ರಿಮೆಂಬರ್ ಅಲ್ಲಿ 3 ಕ್ವೆಶನ್ಸ್ ಇರೋದು ಅಂಡ್ ಓನ್ಲಿ 1 ಯು ಹ್ಯಾವ್ ಟು ಆನ್ಸರ್ ಅಲ್ವಾ. ಸೊ 3 ಚಾಪ್ಟರ್ ಕೇಳ್ತಾರೆ ಅವರು. 3 ಚಾಪ್ಟರ್ ಇಂದ 3 ಪ್ರಶ್ನೆಗಳನ್ನ ಕೇಳ್ಬಹುದು. ಸೊ ಇಫ್ ಯು ಸಿ ಹಿಯರ್ ಮೇಲ್ ಮತ್ತೆ ಫಿಮೇಲ್ ಗೆಮೆಟೋಫೈಡ್ ಇನ್ ಫಾರ್ಮೇಶನ್ ಅಂಡ್ ಪ್ಲಾಯ್ಡಿ ಲೆವೆಲ್ ಮಿಯೋಸಿಸ್. ಸೊ ಯಾವ ಸೆಲ್ ಯಾವ ಪ್ಲಾಯ್ಡಿ ಲೆವೆಲ್ ಅದು, ಅಥವಾ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್, ಹೆಕ್ಸಪ್ಲಾಯ್ಡ್ ಪ್ಲಾಂಟ್ ಇದ್ದು, PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇನ ಪ್ಲಾಯ್ಡಿ ಏನು, ಝೈಗೋಟ್ ಇನ ಪ್ಲಾಯ್ಡಿ ಏನು, ಇದರ ಸುತ್ತ ಪ್ರಶ್ನೆಯನ್ನ ಕೇಳ್ತಾರೆ. ಪ್ಲಾಯ್ಡಿ ಹಾಟ್ಸ್ ಆದ್ರೆ. ಇನ್ನೊಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಆದ್ರೆ ಹಾಟ್ಸ್ ಅನ್ನ ಅದರ ಸುತ್ತಾನೆ ಕ್ರಿಯೇಟ್ ಮಾಡೋದು. ಬೇರೆ ಯಾವ್ದು ಅಂತ ರಾಕೆಟ್ ಸೈನ್ಸ್ ಕ್ವೆಶನ್ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಚಾಪ್ಟರ್ ಇಂದ ಹಾಟ್ಸ್ಗೆ. PIV ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ವೇರಿಯೇಷನ್ ಅಲ್ಲಿ ಪೆಡಿಗ್ರಿ ಸಿಂಬಲ್ ಡೈರೆಕ್ಟ್ ಕೇಳಲ್ಲ, ಸಿಂಬಲ್ ಕೊಟ್ಟು ಇದರ ಜಿನೋಟೈಪ್ ಏನು ಕೇಳ್ತಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಒಂದ್ ಮೇಲ್ ಅನ್ನ ಹೀಗೆ ಡ್ರಾ ಮಾಡಿದ್ರು, ಅಫೆಕ್ಟೆಡ್ ಅಂತ ತೋರಿಸಿದ್ರು. ಇದ್ರ ಆಟೋಸೋಮಲ್ ಡಿಸೀಸ್ ಇವನಿಗೆ ಆಟೋಸೋಮಲ್ ರಿಸೆಸಿವ್, ಅಫೆಕ್ಟೆಡ್ ಇಂಡಿವಿಜುವಲ್ ಇನ ಜಿನೋಟೈಪ್ ಏನು, ನೀವು ಸ್ಮಾಲ್ ಎ ಪ್ಲಸ್ XY ಅಂತ ಹಾಕ್ತೀರಾ ದಟ್ ವೇ. ಸೊ ಹಾಗೆ ಕೇಳೋದು ಚಾನ್ಸ್ ಇದೆ. ಇಲ್ಲಾಂದ್ರೆ ಒಂದು ಸಿಂಪಲ್ ಪೆಡಿಗ್ರಿ ಚಾರ್ಟ್ ಕೊಟ್ಟು ಇದನ್ನ ಅಸೆಸ್ ಮಾಡಿ. ಸೊ ಮ್ಯಾಮ್ ಹೇಗೆ ಮ್ಯಾಮ್ ಗೊತ್ತಾಗೋದು, ಪೆಡಿಗ್ರಿ ಚಾರ್ಟ್ ಕೊಟ್ರೆ ಅಂತ ಕ್ವೆಶನ್ ಕೊಟ್ರೆ ಆಪ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಇಫ್ ಯು ನಾಟ್ ಕಾನ್ಫಿಡೆಂಟ್ ಇನ್ ಪೆಡಿಗ್ರಿ ಚಾರ್ಟ್ ಬಿಟ್ಬಿಡಿ ಅದನ್ನ. ಹೆಚ್ಚಾಗಿ ಈಸಿನೇ ಕೊಡೋದು ಅವರು, ಆಯ್ತಾ. ಕೊಟ್ರು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದಲ್ವಾ 2 ಏನಂತಾರೆ ಪೆಡಿಗ್ರಿ ಚಾರ್ಟ್, ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ, ಅದನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ. ಬಟ್ ಐ ಫೀಲ್ ಪೆಡಿಗ್ರಿ ಚಾರ್ಟ್ ಬೈ ಹಾರ್ಟ್ ಮಾಡೋದು ತುಂಬಾ ಕಷ್ಟಪ್ಪ. ನಿಮ್ಗೆ ಒಂದು ಪ್ರಾಕ್ಟೀಸ್ ಇದೆ, ಪ್ರಾಕ್ಟೀಸ್ ಇಲ್ಲ. ಸೊ ವೆರಿ ವೈಸ್ಲಿ ಪಿಕ್ ವಿಚ್ ಎನಿ ಒನ್ ಕ್ವೆಶನ್ ಯು ಹ್ಯಾವ್ ಟು ಆನ್ಸರ್. ವೈಸ್ ಆಗಿ ಪಿಕ್ ಮಾಡಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಇನ ಸುತ್ತ 5 ಹಾಟ್ಸ್ ಟೈಪ್ ಆಫ್ ಕ್ವೆಶನ್ಸ್ ಅನ್ನ ಕ್ರಿಯೇಟ್ ಮಾಡೋ ಚಾನ್ಸ್ ಇದೆ. ಅಂದ್ರೆ 1+2+2 3+2 ಅನ್ನೋ ತರ ಡಿವೈಡ್ ಮಾಡೋ ಚಾನ್ಸ್ ಇದೆ. ರೋ ಫ್ಯಾಕ್ಟರಿನ ಕೆಲಸ ಏನು, ಸಿಗ್ಮಾ ಫ್ಯಾಕ್ಟರಿನ ಕೆಲಸ ಏನು, RNA ಪಾಲಿಮರೇಸ್ ಯಾವ ರೀಜನಿಗೆ ಹೋಗಿ ಬೈಂಡ್ ಆಗುತ್ತೆ, ಅರ್ಥ ಆಯ್ತಾ. ಟಾಪಿಕ್ ಇಸ್ ಟಾಪಿಕ್, ಬಟ್ ಸ್ವಲ್ಪ ಸುತ್ತಿ ಬೆಳೆಸಿ ಕೇಳ್ತಾರೆ. ನಿಮ್ ಹೆಸರು ಏನು ಅಂತ ಡೈರೆಕ್ಟ್ ಕೇಳೋದ್ ಬಿಟ್ಟು ನಿಮ್ಮ ಅಪ್ಪನ ಮಗನ ಹೆಸರೇನು, ಅಪ್ಪನ ಮಗಳ ದ್ಯಾಟ್ ವೇ. ಸೊ ಟ್ರಾನ್ಸ್ಕ್ರಿಪ್ಷನ್ ಸುತ್ತ ಪ್ರಶ್ನೆ ಬಂದ್ರೆ ಅಷ್ಟು ಕಾಂಪ್ಲಿಕೇಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಅಲ್ಲೇ ಇನ್ನೂ ಸ್ವಲ್ಪ ಟ್ವಿಸ್ಟ್ ಇಂಡೈರೆಕ್ಟ್ ಆಗಿ ಕೇಳಬೇಕು ಅಂತ ಹೇಳಿದ್ರೆ ಡಿಸಾರ್ಡರ್ಸ್, ಮೆಂಡೇಲಿಯನ್ ಡಿಸಾರ್ಡರ್, ಕ್ರೋಮೋಸೋಮಲ್ ಡಿಸಾರ್ಡರ್ 2. ಜಿನೋಟೈಪ್ ಕೊಡ್ತಾರೆ ಕ್ರೋಮೋಸೋಮಲ್ ಡಿಸಾರ್ಡರ್ ಅಲ್ಲಿ, ಐಡೆಂಟಿಫೈ ಮಾಡಿ ಅಂತಾರೆ. ಸಿಂಪ್ಟಮ್ಸ್ ಕೊಡ್ತಾರೆ, ಐಡೆಂಟಿಫೈ ಮಾಡಿ ಅಂತಾರೆ. ದಟ್ ಇಸ್ ವೈ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಮೆಂಡೇಲಿಯನ್ ಡಿಸಾರ್ಡರ್ ಅಲ್ಲಿ ಕೂಡ ಹಾಗೆ ಸಿಂಬಲ್ ಸಿಂಪ್ಟಮ್ ಕೊಡ್ತಾರೆ, ಐಡೆಂಟಿಫೈ ಮಾಡಿ ಅಂತಾರೆ. ಸಿಕ್ಕಲ್ ಸೆಲ್ ಅನಿಮಿಯಾ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಲ್ಲಿ, ಎಲ್ಲಿ ಮ್ಯೂಟೇಷನ್ ಆಗುತ್ತೆ, ಎಲ್ಲಿ ಗ್ಲೂಟಮಿಕ್ ಆಸಿಡ್ ಇಸ್ ಗೆಟಿಂಗ್ ರಿಪ್ಲೇಸ್ ಟು ವ್ಯಾಲಿನ್. ಸೊ ಆ ಡಯಾಗ್ರಾಮ್ ಬೇಸಿಸ್ ಮೇಲೆ ಯು ವಿಲ್ ಹ್ಯಾವ್ ಟು ಫೈಂಡ್ ಔಟ್ ಇಫ್ ದಿಸ್ ಇಸ್ ಅಫೆಕ್ಟೆಡ್ ಇಂಡಿವಿಜುವಲ್ ಆರ್ ನಾಟ್. ಸೊ ಅದು ಇಂಪಾರ್ಟೆಂಟ್ ಆಯ್ತು. ಓಕೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ಸಾರಿ, ಬಿಫೋರ್ ಐ ಗೋ ಫಾರ್ವರ್ಡ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಲ್ಯಾಕೋಪರಾನ್, ಇದರ ಸ್ಟ್ರಕ್ಚರ್ ಅಂಡ್ ರೋಲ್ ಆಫ್ ಲ್ಯಾಕ್ಟೋಸ್, ರೋಲ್ ಆಫ್ ರಿಪ್ರೆಸರ್ ಪ್ರೋಟೀನ್ ಕೇಳೋ ಚಾನ್ಸ್ ಇದೆ. ZYA ಪಾಲಿಸಿಸ್ಟ್ರೋನಿಕ್ ಜೀನ್ ಯಾವ ಎನ್ಸೈಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಎನ್ಸೈಮಿನ ಫಂಕ್ಷನ್ ಏನು. ಲ್ಯಾಕೋಪರಾನ್ ಇಸ್ ವೆರಿ ಇಂಪಾರ್ಟೆಂಟ್. ಅ ಟಾಪಿಕ್ ವಿಚ್ ಕ್ಯಾನ್ ಫಿಟ್ ಇನ್ ಟು 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಎನಿವೇರ್. ಅಷ್ಟು ಅಡಾಪ್ಟೇಬಲ್ ಆ ಟಾಪಿಕ್, ಇಟ್ಸ್ ಇಂಪಾರ್ಟೆಂಟ್. ಓಕೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ಗೆ ಬಂದಾಗ ಅವ್ರು ಏನ್ ಮಾಡಿದ್ದಾರೆ, ಲೈಫ್ ಸೈಕಲ್ ಆಫ್ ರೆಟ್ರೋವೈರಸ್ ಅನ್ನ ಕೊಟ್ಟು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟು ಇದನ್ನ ಐಡೆಂಟಿಫೈ ಮಾಡಿ ಅನ್ನೋ ರೀತಿ ಕೇಳಿದ್ದಾರೆ. ಬಯೋಟೆಕ್ಗೆ ಬಂದಾಗ ಟೆಕ್ನಿಕ್ಸಿನ ಮೇಲೆ ಹಾಟ್ಸ್ ಟೈಪ್ ಆಫ್ ಕ್ವೆಶನ್ ಕೇಳಿದೆ. ಹಾಟ್ಸ್ ಅಂದ್ರೆ ತುಂಬಾ ಹಾಟ್ ಆಗಿರಲ್ಲ, ಟೆನ್ಷನ್ ಮಾಡ್ಕೊಳ್ಬೇಡಿ. ಇಟ್ ವಿಲ್ ನಾಟ್ ಬಿ ಬಿಯಾಂಡ್ 100 ಡಿಗ್ರಿ ಸೆಲ್ಸಿಯಸ್, ಇಂಟಾಲರೇಬಲ್. 70 ಡಿಗ್ರಿ ಸೆಲ್ಸಿಯಸ್ ಹತ್ರ. ಓಕೆ, 50 to 70 ಡಿಗ್ರಿ ಸೆಲ್ಸಿಯಸ್ ಮಧ್ಯ ಬೆಚ್ಚಗಿರುತ್ತೆ, ತುಂಬಾ ಹಾಟ್ ಆಗಿರಲ್ಲ, ಡೋಂಟ್ ವರಿ. ಸೊ ಟೆಕ್ನಿಕ್ಸಿನ ಮೇಲೆ ಕೇಳಬಹುದು. PCR, ಎಲೆಕ್ಟ್ರೋಫೋರೋಸಿಸ್, DNA ಐಸೋಲೇಷನ್,
ಜೀನ್ ಗನ್ ಮೆಥಡ್. ಇನ್ನೊಂದು ವಾಟ್ ದೇ ಕ್ಯಾನ್ ಆಸ್ಕ್ ಯು ಇಸ್ ಟೆಕ್ನಿಕ್ಸ್ನ ಅಪ್ಲಿಕೇಶನ್ ಏನು, ಇದನ್ನ ಕೇಳಬಹುದು. ಇದ್ರ ಸುತ್ತ ರೆಸ್ಟ್ರಿಕ್ಷನ್ ಎನ್ಸೈಮ್ ಆರಿಯನ್ನಿನ ಮೇಲೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ನ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು. ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೆ ಏನು, ಇಂಥ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಐ ಹೋಪ್ ದಿಸ್ ಹಸ್ ಹೆಲ್ಪ್ ಯು. 5 ಮಾರ್ಕ್ಸ್ಗೆ ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ಕೊಂಡು ಹೋಗಿ. ಆ್ಯಂಡ್ ಡೂ ಲೆಟ್ ಮಿ ನೋ ಇಫ್ ದೀಸ್ ಕಾನ್ಸೆಪ್ಟ್ಸ್ ಕಮ್ ಇನ್ ದಿ ಎಕ್ಸಾಮಿನೇಷನ್. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಹೋಗುತ್ತೆ, ಈಸಿ ಹೋಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಬಾಯ್.